ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ರಾತ್ರಿಯ 2 ಗಂಟೆ ಆಗಿತ್ತೇನೋ. ನಡುಗುತ್ತಿದ್ದಳು ಜಾಹ್ನವಿ ಚಳಿಯಿಂದ. ಅವಳ ನರಳುವ ಧ್ವನಿಗೆ ಹೊರಳಾಡಿದ ಸಿದ್ದು ಧ್ವನಿ ಸ್ಪಷ್ಟವಾದಾಗ ಎಚ್ಚರಗೊಂಡು ನೋಡಿದ. ಮುದುಡಿ ಚಳಿಯಿಂದ ನರಳಾಡುತ್ತಿದ್ದಳು. ಹೊದಿಕೆಯು ಅವಳ ಮೈ ಮೇಲಿರಲಿಲ್ಲ. ಸಣ್ಣ ಗಾಬರಿಯಾಯಿತು. ಮೇಲೆದ್ದು ಕುಳಿತವ ಜಾಹ್ನವಿ ಜಾಹ್ನವಿ ಎಂದು ಅವಳ ಕೈ ಹಿಡಿದ. ತುಂಬ ಚಳಿ ಆಗ್ತಿದೆ ಸಿದ್ದು ಎಂದಳು ಕಣ್ತೆರೆಯದೆ. ಅವಳ ಹಣೆ ಮುಟ್ಟಿ ನೋಡಿದ ಒಮ್ಮೆ. ಜ್ವರವೇನೂ ಇರಲಿಲ್ಲ, ಚಳಿ ಆಗಿತ್ತಷ್ಟೆ. ಅವಳ ಕಾಲಿನ ಬಳಿ ಇದ್ದ ಹೊದಿಕೆ ಎಳೆದು ಅವಳಿಗೆ ಹೊದಿಸಿದ. ನೀರಲ್ಲಿ ಜಾಸ್ತಿ ಆಡ್ಬೇಡ ಅಂದರೆ ಕೇಳಿಲ್ಲ ನೀನು ಎನ್ನುತ್ತಾ ಅವಳ ಮೈ ತುಂಬ ಹೊದಿಸಿದ. ಹೊದಿಕೆ ಹಿಡಿದು ಮುದುರಿದಳು. ಪಕ್ಕದಲ್ಲೇ ಮಲಗಿದ ಸಿದ್ದು ಚಳಿ ಕಡಿಮೆ ಆಯ್ತಾ ಎಂದು ಕೇಳಿದ. ಎನ್ನುತ್ತಾ ಅವನ ಕೈ ಹಿಡಿದು ಎದೆಗೊತ್ತಿಕೊಂಡಳು. ಅವನ ಬೆಚ್ಚನೆಯ ಸ್ಪರ್ಶ ಇನ್ನೂ ಬೇಕೆನ್ನಿಸಿತವಳಿಗೆ. ಸನಿಹ ಸರಿದು ಅವನೆದೆಯಲ್ಲಿ ಹುದುಗಿದಳು. ಅವನ ಬೆಚ್ಚನೆಯ ಅಪ್ಪುಗೆಯೇ ಅವಳ ಚಳಿ ಓಡಿಸುವಾಗ ಅವ ಏನು ಮಾಡಿಯಾನು? ಮಗುವಂತೆ ಅಪ್ಪಿದವಳನ್ನೊಮ್ಮೆ ನೋಡಿದ. ಮುದ್ದಾಗಿ ಕಂಡಳು. ಮುದ್ದು ಜಾಹ್ನವಿ ನೀನು, ಮನದಲ್ಲೇ ಎಂದುಕೊಂಡವ ಹಣೆಯ ಮೇಲೆ ಹರಡಿದ್ದ ಕೂದಲನ್ನು ಸರಿಸುತ್ತಾ ತನ್ನ ತೋಳಲ್ಲಿ ಬಳಸಿದ ಅವಳನ್ನು. ಅವಳ ಆ ಅಪ್ಪುಗೆ ಅವನಿಗೆ ಹಿತ ಎನ್ನಿಸಿತು. ಚಂದದ ಮುಗುಳ್ನಗೆಯೊಂದು ತುಟಿಯಂಚಲ್ಲಿ ಮೂಡಿತು. ನೀನು ನನ್ನನ್ನು ಪ್ರೀತಿ ಮಾಡ್ತಿದ್ಯಾ ಜಾಹ್ನವಿ? ಅದಕ್ಕೆ ನಾನು ಮೋಸ ಮಾಡೋದಿಲ್ಲ. ಈ ಸಿದ್ದು ಕುಮ್ದಾಗ ಅಂದ್ಕೊಂಡಿದ್ದೆ ನಾನು. ಆದರೆ ಅವಳು ನನ್ನನ್ನು ನಿನಗೆ ಒಪ್ಪಿಸೋಗಿದ್ದಾಳೆ ಎಂದುಕೊಂಡವ ನಿದ್ದೆಗೆ ಜಾರಿದ. ಬೆಳಗಾದಾಗ ಸಿದ್ದು ಜಾಹ್ನವಿಯ ಹಣೆ ಮುಟ್ಟಿ ಮತ್ತೊಮ್ಮೆ ಪರೀಕ್ಷಿಸಿದ್ದ ಜ್ವರ ಇದೆಯೇ ಎಂದು. ಇಲ್ಲವಾದಾಗ ನೆಮ್ಮದಿ ಅವನಿಗೆ. ತಾನು ಎದ್ದು ಮನೆಯ ಕೆಲಸಗಳಲ್ಲಿ ಒಂದಿಷ್ಟು ಸಹಾಯ ಮಾಡಿದ ಸುಧಾಕರ್ರವರಿಗೆ. ಎಲ್ಲರೂ ತಮ್ಮ ಕೆಲಸಗಳಿಗೆ ಹೊರಡಲು ತಯಾರಾದಾಗ ಜಾಹ್ನವಿ ಎದ್ದು ಹೊರಬಂದಿದ್ದಳು. ನಿರ್ಮಲಾರವರ ಜೊತೆಗೂಡಿ ಮಾತನಾಡುತ್ತಾ ಶುಭ್ರವಾದಳು ಹುಡುಗಿ. ನಂತರ ಸಿದ್ದು ಸ್ನಾನ ಮಾಡಿ ಬಂದು ಅವಳ ಜೊತೆಯೇ ತಿಂಡಿ ತಿಂದು ಮುಗಿಸಿದ. ಅವರಿಬ್ಬರೂ ಆ ಮಧ್ಯಾಹ್ನ ಊರಿಗೆ ಹೋಗುವರೆಂದು ನಿರ್ಮಲಾ ಒಂದಿಷ್ಟು ತಿಂಡಿಗಳನ್ನು ಮಾಡುತ್ತಿದ್ದರು. ಅಜ್ಜಿಯ ಮಾತದು ಸಿದ್ದುಗೆ ಇಷ್ಟದ ಚಕ್ಕುಲಿ ಮಾಡೆನ್ನುವುದು. ಸಿದ್ದು ಹಿತ್ತಲಿನಲ್ಲಿನ ಮಾವಿನ ಮರ ಹತ್ತಿ ಮತ್ತೊಂದಿಷ್ಟು ಮಾವಿನಕಾಯಿ ಕಿತ್ತಿದ. ಅದನ್ನು ಆಗಲೇ ಹೆಚ್ಚಿ ಉಪ್ಪಿನಕಾಯಿ ಹಾಕಿಕೊಟ್ಟರು ಅಜ್ಜಿ ಅವನಿಗೆಂದೇ. ಊಟದ ಹೊತ್ತಿಗೆಂದರೆ ಎಲ್ಲವೂ ತಯಾರಾಗಿ ಅವ ಊರಿಗೆ ಹೋಗುವ ಬ್ಯಾಗುಗಳು ತಯಾರಾದವು. ಜಾಹ್ನವಿ ಬಾ ಇಲ್ಲಿ ಕರೆಯಿತು ಅಜ್ಜಿ ಅವಳನ್ನು ತನ್ನ ಕೋಣೆಗೆ. ಸುಧಾಕರವರು ಇನ್ನೇನು ಊಟಕ್ಕೆ ಬರುವವರಿದ್ದರು. ಅವರ ಜೊತೆ ಊಟ ಮಾಡಿ ಅವರಿಗೂ ತಿಳಿಸಿ ಊರಿಗೆ ಹೊರಟರಾಯಿತು ಎಂದುಕೊಂಡಿದ್ದ ಸಿದ್ಧಾರ್ಥ್. ಅಜ್ಜಿಯನ್ನು ಹಿಂಬಾಲಿಸಿದ ಜಾಹ್ನವಿ ಅವರ ಮುಂದೆ ನಿಂತಾಗ ಅಜ್ಜಿ ತಮ್ಮ ಕಬೋರ್ಡಿನ ಬಾಗಿಲು ತೆಗೆದು ಏನನ್ನೋ ಹುಡುಕಿದರು. ಏನು ಹುಡುಕ್ತಿದ್ದೀರಾ ಅಜ್ಜಿ ಕೇಳಿದಳು ಜಾಹ್ನವಿ. ಇರು ಎನ್ನುತ್ತಾ ತಮ್ಮ ಮಗಳ ಸೀರೆಯೊಂದನ್ನು ತೆಗೆದು, ತಗೋ ಇದು ಲೀಲಾ ಸೀರೆ, ಇದನ್ನ ಉಟ್ಕೊಂಡು ಬಾ, ನಿರ್ಮಲಾ ನಿನಗೆ ಉಡಿ ಹಾಕ್ತಾಳೆ ಎಂದರು. ಸೀರೆ ಉಟ್ಕೋಬೇಕಾ ಅಜ್ಜಿ? ಮುಖ ಕಿವುಚಿ ಕೇಳಿದಳು. ಅದ್ಯಾಕೆ ಮುಖ ಕಿವುಚ್ತೀಯಾ, ಹೋಗು ಉಟ್ಕೊಂಡು ಬಾ ಎಂದು ಗದರಿದಾಗ ಸೀರೆ ಹಿಡಿದು ಕೋಣೆಯಿಂದ ಹೊರಬಂದು ಅತ್ತಿತ್ತ ಸಿದ್ದುನನ್ನು ಹುಡುಕಿದಳು. ಅವ ಕಾಣಲಿಲ್ಲ. ನಿರ್ಮಲಾರವರು ಅವನನ್ನು ಅಂಗಡಿಗೆ ಕಳುಹಿಸಿದ್ದರು. ಬೇಗ ಹೋಗು, ತಡ ಆಗುತ್ತೆ ಎಂದಿತು ಅಜ್ಜಿ ಅವಳ ಹಿಂದೆಯೇ ಬಂದು. ನಿಲ್ಲದೆ ಕೋಣೆಗೆ ನಡೆದ ಜಾಹ್ನವಿ ಬಾಗಿಲು ದೂಡಿ ಮಂಚದಲ್ಲಿ ಕುಳಿತಳು. ಬೆಟ್ಟವೇ ತಲೆ ಮೇಲೆ ಬಿದ್ದಂತೆ. ನನಗೆ ಸೀರೆ ಉಟ್ಕೊಳ್ಳೋದಕ್ಕೆ ಬರೋದಿಲ್ಲ. ಈ ಸಿದ್ದುಗೆ ಹೇಳೋಣ ಅಂದ್ಕೊಂಡ್ರೆ ಅವನು ಕಾಣ್ತಿಲ್ಲ, ಅಜ್ಜಿ ಬೇರೆ ಬೈತಾರೆ ಎಂದುಕೊಂಡವಳು ಭಾಗ್ಯರವರಿಗೆ ಕರೆ ಮಾಡಿ ತನ್ನ ಸಮಸ್ಯೆ ತಿಳಿಸಿದಳು. ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಜಾನು, ಬೇಡ ಅನ್ಬೇಡ ಉಟ್ಕೋ ಎಂದಾಗ ಬೇರೆ ದಾರಿ ಇರದೆ ಸೀರೆ ಉಡಲು ನಿಂತಳು. ರವಿಕೆ ತೊಟ್ಟು ಸೀರೆಯನ್ನು ಸೊಂಟಕ್ಕೆ ಸುತ್ತಿ
ನೆರಿಗೆ ಮಾಡುವುದು ಹೇಗೆಂದು ತಿಳಿಯದೆ ನಿಂತಿದ್ದಳು. ಆ ಕ್ಷಣಕ್ಕೆ ಬಾಗಿಲು ದೂಡಿ ಒಳಬಂದ ಸಿದ್ದು. ಜಾಹ್ನವಿ ಎಂದು ಬಾಯಿ ತೆರೆದವ ಅವಳ ಅರೆನಗ್ನ ಸೌಂದರ್ಯ ನೋಡಿ ತಕ್ಷಣ ಬೆನ್ನು ತಿರುಗಿಸಿ ನಿಂತು ಬಿಟ್ಟ. ಅವಳು ಕೋಣೆಯಲ್ಲಿ ಸೀರೆ ಉಡುತ್ತಿರುವಳೆಂದು ಇವನಿಗಾದರೂ ಏನು ಗೊತ್ತು? ತಿಳಿಯದೆ ಬಂದವನ ಹೃದಯ ಬಡಿತ ಕ್ಷಣ ಜೋರಾಯಿತು. ಜಾಹ್ನವಿಗೂ ಮಾತೇ ಬರದಂತಾಯಿತು. ನಾಚಿಕೆಗೆ ಅವನ ಬೆನ್ನನ್ನೇ ನೋಡುತ್ತಾ ನಿಂತಳು. ಸಾರಿ ಜಾಹ್ನವಿ, ನನಗೆ ಗೊತ್ತಾಗಲಿಲ್ಲ ತಡಬಡಿಸುತ್ತ ಎಂದವ ಹೊರ ಹೋಗಲು ಹೆಜ್ಜೆ ಇಟ್ಟಾಗ. ಒಂದು ನಿಮಿಷ ಸಿದ್ದು ಎಂದು ತಡೆದಳು ಜಾಹ್ನವಿ. ಹೆಜ್ಜೆ ನಿಲ್ಲಿಸಿದವನ ಮನದಲ್ಲಿ ತಳಮಳ. ಅವಳತ್ತ ತಿರುಗಲೂ ಇಲ್ಲ ಅವ. ಅಜ್ಜಿ ನನಗೆ ಸೀರೆ ಕೊಟ್ಟು ಉಟ್ಕೊಳ್ಳೋದಕ್ಕೆ ಹೇಳಿದ್ದಾರೆ, ನನಗೆ ಸೀರೆ ಉಡೋದಕ್ಕೆ ಬರೋದಿಲ್ಲ ಎಂದಳು ಗೋಗರೆಯುವಂತೆ. ಅತ್ತೆನ ಕಳಿಸ್ತೀನಿ ತಿರುಗದೆ ಎಂದವ ಕೋಣೆಯಿಂದ ಹೊರಬಂದು ಬಿಟ್ಟ. ಅಬ್ಬಾ ಎಂದ ಜಾಹ್ನವಿ ನಿಟ್ಟುಸಿರು ಬಿಟ್ಟು ನಕ್ಕಳು ತುಟಿಯಂಚಲ್ಲಿ. ಅವಳ ಹೆಣ್ತನ ಕೆಣಕದೇ ಇರುವುದೇ. ಅತ್ತೆ, ಜಾಹ್ನವಿ ಕರೀತಿದ್ದಾಳೆ ಎಂದ ಸಿದ್ದು ನಿರ್ಮಲಾರನ್ನು ಅವಳ ಸಹಾಯಕ್ಕೆ ಕಳುಹಿಸಿದ. 10 ನಿಮಿಷದಲ್ಲಿ ಜಾಹ್ನವಿ ಸೀರೆ ಉಟ್ಟು ಹೊರಬಂದಳು. ಅವಳನ್ನು ಕಂಡ ಸಿದ್ದುನ ಕಂಗಳು ನಂಬದಾದವು. ಅವನನ್ನೇ ಚಂದದ ಗೊಂಬೆಯಂತೆ ಕಂಡಳು ಮಡದಿ ಅವನ ಕಣ್ಣಿಗೆ. ಅಂದು ಎಂದೂ ಇರದ ನಾಚಿಕೆ ಅವಳ ಕೆನ್ನೆಯಲ್ಲಿತ್ತು. ಬಹುಶಃ ಅವ ತನ್ನನ್ನು ಆ ರೀತಿ ನೋಡಿದನೆಂದಿರಬೇಕು. ಅವಳು ತನ್ನ ಪ್ರೀತಿ ಹೇಳಿಕೊಂಡಿದ್ದರಿಂದಲೋ ಏನೋ ಇವನ ಮನದಲ್ಲಿದ್ದ ಅವಳ ಮೇಲಿನ ಭಾವನೆಗಳು ಜಾಗರೂಕವಾದಂತೆ ಅವಳನ್ನೇ ದಿಟ್ಟಿಸಿದ. ಮಡದಿಯಲ್ಲವೇ, ದಿಟ್ಟಿಸುವ ಹಕ್ಕು ಅವನೊಬ್ಬನದ್ದೇ. ನಾಚಿಕೆಯಲ್ಲೇ ಬಂದ ಜಾಹ್ನವಿ ಅವನ ಮುಂದೆ ನಿಂತು, ಇದು ನಿನ್ನ ತಾಯಿ ಸೀರೆಯಂತೆ, ಹೇಗಿದೆ ಕೇಳಿದಳು ಮೆತ್ತಗೆ. ಗೊತ್ತು, ಇದು ಅಮ್ಮನ ಸೀರೆ, ತುಂಬ ಚೆನ್ನಾಗಿ ಕಾಣ್ತಿದೆ ನಿನಗೆ ಎಂದ ಮನಸ್ಸಿನಿಂದ. ಸಿದ್ದು, ನಿನ್ನಮ್ಮನ ಸೀರೆ ಕಣೋ, ನಾನೇ ಕೊಟ್ಟೆ, ಅವಳದ್ದೆಲ್ಲ ಇವಳಿಗೆ ಅಲ್ವಾ ಎಂದಿತು ಅಜ್ಜಿ. ಜಾಹ್ನವಿ, ಮೊದಲು ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ, ಆಮೇಲೆ ನಿನಗೆ ಉಡಿ ತುಂಬ್ತೀನಿ ಎಂದರು ನಿರ್ಮಲಾ. ಬೇಗ ಮುಗಿಸಿ ಆಂಟಿ, ನನಗೆ ಈ ಸೀರೆ ಉಟ್ಕೊಂಡು ಹೆಚ್ಚೊತ್ತು ಇರೋಕ್ಕಾಗೋದಿಲ್ಲ ಎಂದಳು ಜಾಹ್ನವಿ. ಸಿದ್ದು, ಇವಳಿಗೆ ತುಂಬ ಸಲುಗೆ ಕೊಟ್ಟಿದೀಯ ನೀನು, ನೋಡು ಸೀರೆ ಉಟ್ಕೊಳ್ಳೋದಕ್ಕೂ ಹೇಗಾಡ್ತಾಳೆ ಗದರಿತು ಗಂಗಜ್ಜಿ. ಅವರ ಮಾತಿಗೆ ಸಿದ್ದು ನಕ್ಕರೆ ಜಾಹ್ನವಿ ಮುಖ ಕಿರಿದಾಗಿಸಿದಳು. ಇರಲಿ ಬಿಡಿ ಅತ್ತೆ, ಬನ್ನಿ ಊಟ ಮಾಡಿ ನೀವು ಎಂದ ನಿರ್ಮಲಾರವರು ಊಟಕ್ಕೆ ಅಣಿ ಮಾಡಿದರು. ಅಷ್ಟರಲ್ಲಿ ಸುಧಾಕರ್ ಅವರು ಬಂದರು. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮುಗಿಸುವಷ್ಟರಲ್ಲಿ ಆಕಾಂಕ್ಷ ಮತ್ತು ಅಚ್ಯುತ್ ಕೂಡ ಬಂದರು. ನಿರ್ಮಲಾರವರು ಜಾಹ್ನವಿಗೆ ಉಡಿ ಹಾಕಲು ಕೂರಿಸಿದಾಗ ಅವಳ ಕೊರಳಿಗೆ ಕಾಸಿನ ಸರ ಹಾಕಿದರು ಮೊದಲು. ಆಂಟಿ, ಇದೇನಿದು ಅಚ್ಚರಿಯಿಂದ ಕೇಳಿದ ಜಾಹ್ನವಿ ನಿಂತಿದ್ದ ಸಿದ್ದುನತ್ತ ನೋಡಿದಳು. ಅತ್ತೆ, ಏನಿದೆಲ್ಲ ಕೇಳಿದ ಅವ ಕೂಡ. ಅದು ನಿನ್ನ ಅಮ್ಮನ ಸರ ಸಿದ್ದು, ಅದನ್ನು ನಿನ್ನ ಹೆಂಡತಿಗೆ ಕೊಡಬೇಕು ಅಂತ ತೆಗೆದಿಟ್ಟಿದ್ಲು ಅಮ್ಮ. ನಿನ್ನ ಚಿಕ್ಕಮ್ಮನ ಹತ್ರ ಇದ್ದಿದ್ರೆ ಬಿಡ್ತಿದ್ಲೇನೋ ಅದನ್ನು ಎಂದರು ಸುಧಾಕರ್. ಶೋಭಾರವರ ಗುಣ ಅವರೆಲ್ಲರಿಗೂ ಗೊತ್ತಿದ್ದದ್ದೇ. ನನ್ನ ಮಗಳದೆಲ್ಲ ನಿನಗೆ ಅಲ್ವೇನೋ ಸಿದ್ದು, ಪ್ರೀತಿಯಿಂದ ನುಡಿದ ಅಜ್ಜಿಯ ಕಂಗಳು ತುಂಬಿದವು ಮಗಳನ್ನು ನೆನೆದು. ಅವ ಮಾತನಾಡಲಿಲ್ಲ. ನಿರ್ಮಲಾ ತಮ್ಮ ಕೆಲಸ ಮುಂದುವರೆಸಿದರು. ಮಡಿಲಲ್ಲಿನ ಉಡಿ ಹಿಡಿದು ಮೇಲೆದ್ದ ಜಾಹ್ನವಿ ಪಕ್ಕದಲ್ಲಿ ಬಂದ ಸಿದ್ದು. ನಮಸ್ಕಾರ ಮಾಡು ಎಂದು ಮೊದಲು ಅಜ್ಜಿಯ ಬಳಿ ಕರೆತಂದ. ಇಬ್ಬರು ಅಜ್ಜಿಯ ಕಾಲಿಗೆ ನಮಸ್ಕರಿಸಿದರು. 100 ಕಾಲ ಖುಷಿಯಾಗಿರಿ ಎಂದು ಹರಸಿದ ಅಜ್ಜಿ. ಸಿದ್ದು, ನಾನು ಸಾಯೋದ್ರೊಳಗೆ ಖುಷಿ ಸುದ್ದಿ ಕೊಟ್ಬಿಡು, ಮರಿ ಮೊಮ್ಮಗನ್ನ ನೋಡ್ತೀನಿ ಎಂದಿತು. ಸಿದ್ದುಗೆ ಮುಜುಗರವಾದರೆ ನಿಮಿಷದ ನಂತರ ಅವರ ಮಾತು ಅರ್ಥ ಮಾಡಿಕೊಂಡ ಜಾಹ್ನವಿ ನಾಚಿದಳು. ಮತ್ತೆ ಇಬ್ಬರು ಅತ್ತೆ ಮಾವನ ಕಾಲಿಗೆ ಬಿದ್ದು ನಮಸ್ಕರಿಸಿದರು. ನಾನು ಸೀರೆ ಬದಲಾಯಿಸ್ಕೊಂಡು ಬರ್ತೀನಿ ಎಂದ ಜಾಹ್ನವಿ ಕೋಣೆಗೆ ನಡೆದಳು ಮೊದಲು. ಸಿದ್ದು, ಅವಳನ್ನು ಹೇಗೆ ಸಂಭಾಳಿಸ್ತೀಯೋ ನೀನು ಗೊಣಗಿತು ಅಜ್ಜಿ. ಅವರ ಪಕ್ಕದಲ್ಲಿ ಬಂದು ಅವರ ತೋಳು ಬಳಸಿ ಕುಳಿತವ. ಯೋಚನೆ ಮಾಡಬೇಡ ಅಜ್ಜಿ, ಅವಳು ನಿನ್ನ ಮಗಳ ಹಾಗೇನೆ ಒಳ್ಳೆಯವಳು, ದೇವತೆ ಎಂದ. ಬಾಗಿಲು ಅರ್ಧ ಮುಚ್ಚಿದ್ದರಿಂದ ಅವನ ಮಾತು ಜಾಹ್ನವಿಯ ಕಿವಿಗೂ ಬಿದ್ದಾಗ
ಮನ ಖುಷಿಯಲ್ಲಿ ತೇಲಿತು. ಅವ ಪ್ರೀತಿ ಹೇಳದಿದ್ದರೂ ಅವನಾಡಿದ ಮಾತು ಸಾಕೆನ್ನಿಸಿತು ಅವಳ ಖುಷಿಗೆ. ನಿಮಿಷಗಳಲ್ಲಿ ಬಟ್ಟೆ ಬದಲಾಯಿಸಿ ಬಂದ ಜಾಹ್ನವಿ ಸಿದ್ದುನ ಮುಖ ನೋಡಿದಳು. ಹೊರಡಲು ಅಣಿಯಾದಂತೆ. ನಾವಿನ್ನು ಹೋಗ್ಬರ್ತೀವಿ ಅಜ್ಜಿ ಎಂದ ಸಿದ್ದು ಮೇಲೆದ್ದ. ಹೋಗ್ಬರ್ತೀವಿ ಅಜ್ಜಿ ಎಂದಳು ಜಾಹ್ನವಿ. ಅವಳ ಕೈ ಹಿಡಿದ ಅಜ್ಜಿ, ನನ್ನ ಮೊಮ್ಮಗ ಪಾಪದ್ದು ಕಣೆ, ಅವನನ್ನು ಚೆನ್ನಾಗಿ ನೋಡ್ಕೊ, ಅಡುಗೆ ಮಾಡೋದನ್ನು ಕಲಿತ್ಕೊ ಎಂದಿತು. ಹಾಂ ಅಜ್ಜಿ ಎಂದು ತಲೆ ಆಡಿಸಿದಳು ತಪ್ಪು ತಿಳಿಯದೆ. ಹೋಗ್ಬರ್ತೀವಿ ಅತ್ತೆ, ಹೋಗ್ಬರ್ತೀವಿ ಮಾವ ಎಂದು ಸಿದ್ದು ಅವರಿಗೆ ತಿಳಿಸಿದಾಗ ಜಾಹ್ನವಿಯು ಅವರಿಗೆ ತಿಳಿಸಿ ಹೊರಟಳು. ಎಲ್ಲರೂ ಬಾಗಿಲವರೆಗೂ ಬಂದು ಅವರನ್ನು ಬೀಳ್ಕೊಟ್ಟರು ಖುಷಿಯಿಂದ. ಬರುವಾಗ ಅವರಿಬ್ಬರದ್ದೇ ಬಟ್ಟೆಯ ಬ್ಯಾಗ್ ಇತ್ತು. ಈಗ ಹೋಗುವಾಗ ಮತ್ತೊಂದು ತಿಂಡಿಯ ಬ್ಯಾಗ್ ಹೆಚ್ಚಾಗಿತ್ತು. ಎಲ್ಲವನ್ನೂ ಹಿಡಿದು ಇಬ್ಬರು ಬೈಕ್ ಹತ್ತಿ ಊರಿನ ದಾರಿ ಹಿಡಿದರು. ತುಂಬ ಒಳ್ಳೆಯವರು ಸಿದ್ದು ಇವರೆಲ್ಲ, ನನಗೆ ಖುಷಿ ಆಯಿತು ಇವರೆಲ್ಲರ ಪ್ರೀತಿ ನೋಡಿ ಎಂದಳು ಜಾಹ್ನವಿ ರಸ್ತೆಗಿಳಿದಾಗ. ಹಾಂ ಜಾಹ್ನವಿ, ಅಮ್ಮ ಅಂದರೆ ತುಂಬ ಪ್ರೀತಿ ಎಲ್ರಿಗೂ ಎಂದನವ. ಹಾಂ, ನಿನ್ನ ಮೇಲೂ ಅಷ್ಟೇ ಪ್ರೀತಿ ಇದೆ ಎಲ್ರಿಗೂ ಎಂದಳು. ಹಾಂ ಎಂದ. ನನಗೂ ನಿನ್ನ ಮೇಲೆ ಪ್ರೀತಿನೇ, ಆದರೆ ನಿನಗೆ ರಾಗ ಎಳೆದಳು ಅವನನ್ನು ಛೇಡಿಸುವಂತೆ. ಹಾಂ ಹೇಳು ಮುಂದೆ ಎಂದ ಅವಳ ಛೇಡಿಸುವಿಕೆ ಅರ್ಥವಾಗಿ. ಏನಿಲ್ಲ ಎಂದಳು ತುಟಿಯಂಚಲ್ಲಿ ನಕ್ಕವ ಬೈಕಿನ ವೇಗ ಹೆಚ್ಚಿಸಿದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.